ಕೆಲವು ಪೂಜೆ ಪುನಸ್ಕಾರ ಹೇಳಿದ್ರು. ಅದೇ ಥರ ಅವರು ಹೇಳಿದ ತಕ್ಕಂಗೆ ನಾನು ಫಾಲೋ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ವಿತಿನ್ ಒಂದು ಈ ಥರ ಇದೊಂದು ಬೆಳ್ಳಿ ತಾಯ್ತ ಕೊಟ್ಟರು. ಕೊಟ್ಟು ಒಂದು ಅರ್ಧ ಗಂಟೆಗೆ ನನ್ನ ಕಾಲ್ ಬಂತು ಕೆಲಸ ಇದೆ ಅಂತ. ಸೊ ಅದೊಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ನಾವಪ್ಪ 100 ಜನ ಅನ್ನ ಕೊಟ್ಟವರು, ಅವ್ರಿಗೆ ಊಟ ಮಾಡೋ ಶಕ್ತಿ ಕೊಡು ಅಂತ ಕೇಳಿದೆ. ಸ್ವಾಮಿ ತಲೆ ಮೇಲೆ ಕಳ್ಸೋಣ ಕೈ ಮೇಲೆ ಹಾಕ್ತು. ಅವತ್ತು ಸಂಜೆ ನನ್ನ ತಂದೆ ಊಟ ಮಾಡಕ್ಕೆ ಶುರು ಆದ್ರು. ಇವಾಗ ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದ್ರೆ ಎಲ್ಲ ಆ ಸ್ವಾಮಿನೇ ಕಾರಣ. ಈ ಅಂಗಾರ ಪ್ರಸಾದವನ್ನು ತಗೊಳ್ಳೋದ್ರಿಂದ ಬಹಳ ಜನ ಈಗ ಹಣಕಾಸಿನ ಸಮಸ್ಯೆ ಬರ್ತಾರೆ, ಆರೋಗ್ಯ ಸಮಸ್ಯೆ ಇರುವಂತವರು ಇಂತಿಷ್ಟು ದಿನ ಸ್ವಾಮಿಯವರ ಅಭಿಷೇಕ ಮಾಡಿದ ತೀರ್ಥವನ್ನ ಅಂಗಾರ ಪ್ರಸಾದ ಜೊತೆಗೆ ಬೆರೆಸ್ಕೊಂಡು ನೀರಿನಲ್ಲಿ ಕುಡಿಯೋದ್ರಿಂದ ಅವರ ರೋಗಗಳು ನಿವಾರಣೆ ಆಗುವಂಥದ್ದು. ಮತ್ತೆ ಬಾಧೆಗಳ ನೋವು, ಮೈಕೈ ನೋವು ಅಥವಾ ಏನಾದ್ರು ಪೈನ್ಸ್ಗಳಿದ್ದಾಗ ಅದನ್ನು ಸಮೇತ ಸ್ವಾಮಿಯವರ ಅಂಗಾರ ಪ್ರಸಾದವನ್ನು ಹಚ್ಚಿ ಅದನ್ನು ಸೇವನೆ ಮಾಡೋದ್ರಿಂದ ನಿವಾರಣೆ ಆಗುವಂಥದ್ದು ಇದಾವೆ. ಅಂದರೆ ಬೇಕಾದಂಥ ಕೆಲಸ ಕಾರ್ಯಗಳಿಗೆ ಅಂಗಾರ ಪ್ರಸಾದ ಜೊತೆ ಮಂತ್ರಾಕ್ಷರ ತಗೊಂಡೋಗಿ ಆ ಕೆಲಸಗಳನ್ನ ಸಾಧಿಸ್ಕೊಂಡು ಬಂದರು ಎಷ್ಟೋ ಜನ ಇದ್ದಾರೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗದ್ದುಗೆ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೇಲೂರು ರಸ್ತೆ, ಸಿದ್ಧಾರ್ಥ ನಗರದ ಎದುರು ಜಡ್ಜ್ ಕ್ವಾರ್ಟರ್ಸ್ ಹತ್ತಿರ ಹಾಸನದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 180 ಕಿಲೋಮೀಟರ್ ಸಮೀಪದಲ್ಲಿದೆ. ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ. ವೀಕ್ಷಕರೇ, ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಅಂಗಾರ ಪ್ರಸಾದ ನಿಮ್ಮ ಬಳಿ ಇದ್ದರೆ ಸಾಕು. ನಿಮ್ಮಲ್ಲಿರುವ ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಸಂತಾನವಾಗದೆ ಇರುವುದು, ಕೋರ್ಟು ಕಚೇರಿ ಸಮಸ್ಯೆ, ವ್ಯಾಪಾರ ವ್ಯವಹಾರದ ಸಮಸ್ಯೆ, ರಾಜಕೀಯ ಕ್ಷೇತ್ರದಲ್ಲಿ ಹಿತಶತ್ರುಗಳ ಕಾಟ, ಮಾಟ ಮಂತ್ರ, ದೃಷ್ಟಿದೋಷ ಸಮಸ್ಯೆ, ಹೀಗೆ ಎಲ್ಲ ಸರ್ವ ಕಷ್ಟಗಳು ನಿವಾರಣೆ ಆಗುವುದು ಖಚಿತ. ಎಷ್ಟು ಸಾಹಸವಂತ ನೀನೇ ಬಲವಂತ. ನಮಸ್ತೆ. ಮನೋಜು ಮಾರ್ಗದಲ್ಲಿರುವ ಜಿತೇಂದ್ರಿಯು ಬುದ್ಧಿಮತಾ ವರಿಷ್ಠೋ ವಾತಾತ್ಮಜವಾನಿಕ್ಯೋ ಶ್ರೀರಾಮದೂತಂ ಶಿರಸಾ ಸ್ಮರಾಮಿ. ಇದು ಶ್ರೀಸ್ವಾಮಿಯಾದ ಶ್ರೀ ಗುರು ಗದ್ದುಗೆ ವೀರಾಂಜನೇಯ ಸ್ವಾಮಿಯವರ ಸುಕ್ಷೇತ್ರ. ಹಾಸನ ಜಿಲ್ಲೆ, ಹಾಸನ ತಾಲೂಕು, ಕಸಬ ಹೋಬಳಿಯಲ್ಲಿ ಸ್ವಾಮಿಯವರು ನೆಲೆಸಿದ್ದಾರೆ. ಇದು ಯಾರೂ ಸಹ ಸ್ಥಾಪನೆ ಮಾಡಿದ್ದಾಗಲಿ ಅಥವಾ ಯಾರೋ ತಂದು ಇಟ್ಟಿದ್ದಾಗಲಿ ಅಲ್ಲ. ಸ್ವತಃ ಸ್ವಾಮಿಯವರೇ ಈ ಸ್ಥಳದಲ್ಲಿ ಪೂಜೆಯನ್ನು ಪಡಿಬೇಕು ಅಂಥೇಳಿ ಬಹಳ ವರ್ಷಗಳ ಹಿಂದೆ ಭೂಮಿಯಲ್ಲಿ ಅಡಗಿಸಿದಂಥ ವಿಗ್ರಹ ನಮಗೆ ಅಕಸ್ಮಾತಾಗಿ ಸಿಕ್ಕಿದಂಥದ್ದು. ಆ ನಂತರದಲ್ಲಿ ಸ್ವಾಮಿಯವರನ್ನು ನಾವು ಆರಾಧಿಸಬೇಕು ಅಂತ ಕೆಲ ಪ್ರಶ್ನಾವಳಿಗಳ ಮೂಲಕ ತಿಳ್ಕೊಂಡು ಸ್ವಾಮಿಯವರನ್ನು ನಾವು ಆರಾಧನೆ ಮಾಡ್ತಾ ಬಂದಿದ್ದೀವಿ. ಈ ಸ್ವಾಮಿಯವರ ಮಹಿಮೆ ಬಹಳ ಬಹಳ ಅಪಾರವಾಗಿದೆ. ಬಹಳ ಜನಕ್ಕೆ ಸ್ವಾಮಿಯವರು ಒಳಿತಾದನ್ನು ಕಂಡು ಆ ಒಳಿತಿನಿಂದ ಸ್ವಾಮಿಯವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಸ್ವಾಮಿಯವರನ್ನು ಮೊದಲಾಗಿ ನಾವು ಪೂಜೆ ಮಾಡಬೇಕಾದ್ರೆ ಚಿಕ್ಕದಾಗಿ ಒಂದು ಚಿಕ್ಕ ವಿಗ್ರಹ ನಮ್ಮ ಮನೆಗೆ ನಾವು ಅಂತ ಪೂಜೆ ಮಾಡ್ಕೊಂಡಿದ್ದು. ಇವಾಗ ನಮ್ಮ ಮನೆಗೆ ನಾವು ಅಂತಲೇ ಪೂಜೆ ಮಾಡ್ಕೊಂಡಿರುವಂಥದ್ದು. ಸ್ವಾಮಿಯವರಿಗೆ ಬಹಳ ವಿಶೇಷತೆ ಏನು ಅಂದರೆ ಇಲ್ಲಿ ಪ್ರಶ್ನಾವಳಿ, ಅಂದರೆ ಸ್ವಾಮಿಯವರ ಹತ್ರ ಪ್ರಶ್ನೆ ಕೇಳೋದು ಬಹಳ ವಿಶೇಷವಾಗಿರುತ್ತೆ. ಇಲ್ಲಿ ನಮ್ಮಲ್ಲಿ ಅಪ್ಪಣೆ ಅಂತ ಕರಿತೀವಿ, ಹೂಗಳಿಂದ ಅಪ್ಪಣೆಯನ್ನು ಪಡ್ಕೊಳ್ಳೋದು ಬಹಳ ವಿಶೇಷವಾದಂಥ ಇಲ್ಲಿ ಸ್ವಾಮಿಯವರ ಒಂದು ವಿಶೇಷತೆ. ಏನು ಮಾತನ್ನು ಅವರು ತಮ್ಮ ಉತ್ತರದ ಮೂಲಕವಾಗಿ ನೀಡ್ತಾರೋ ಪ್ರಶ್ನೆಗೆ, ಅದು ಹಾಗೇ ಯಥಾವತ್ತಾಗಿ ನಡೆಯುತ್ತೆ. ಅದು ಸ್ವಾಮಿಯವರ ಇಲ್ಲಿಯ ಒಂದು ವಿಶೇಷವಾದ ಅನುಗ್ರಹ. ಆನಂತರದಲ್ಲಿ ರೋಗದಿಂದ ಬಳಲ್ತಾ ಇರುವಂಥವ್ರಿಗೆ, ರೋಗಗಳಿಂದ ಬಹಳ ಹಾಸ್ಪಿಟಲ್ಸಲ್ಲಿ ಆಗಲ್ಲ ಅನ್ನೋ ಕ್ರಿಟಿಕಲ್ ಕೇಸಸ್ ಅಂತ ಸ್ವಾಮಿಯವರಲ್ಲಿ ಅದನ್ನು ಪಾಸ್ ಮಾಡಿ ಅವರನ್ನು ಸಂಪೂರ್ಣವಾಗಿ 5 ನಿಮಿಷ 10 ನಿಮಿಷದಲ್ಲೇ ಎದ್ದೋದಂಥವ್ರು ಸ್ವಾಮಿಯ ಅನುಗ್ರಹದಿಂದ ಭಾಳ ಜನ ಇದ್ದಾರೆ. ಆನಂತರದಲ್ಲಿ ಕೆಲಸ ಕಾರ್ಯ ಇನ್ನೊಂದು ಪ್ರತಿಯೊಂದಕ್ಕೂ ಸ್ವಾಮಿಯವರು ಅವ್ರ ಮಾತು ಏನು ಅನುಗ್ರಹ ಕೊಡ್ತಾ ಅನುಗ್ರಹದ ತಕ್ಕಂಗೆ ಅವರು ತಮ್ಮ ವಾಕ್ಯವನ್ನು ನಡೆಸ್ತಾರೆ. ಇದು ಸ್ವಾಮಿಯವರು ಶ್ರೀ ಗುರು ಗದ್ದುಗೆ ವೀರಾಂಜನೇಯ ಸ್ವಾಮಿ ಅಂತ. ಆನಂತರದಲ್ಲಿ ಪಕ್ಕದಲ್ಲಿ ಕ್ಷೇತ್ರ ಪಾಲಕಿಯರು
ಅಂತೇಳಿ ಕ್ಷೇತ್ರ ಪಾಲಕರು ನಡೆಸಿದ್ದಾರೆ. ಸ್ವಾಮಿಯವರ ಸೇವಕನಾಗಿ ಕ್ಷೇತ್ರ ರಕ್ಷಕನಾಗಿ ಕೆಂಚರಾಯ ಸ್ವಾಮಿಯವರು ಇಲ್ಲಿ ನೆಲೆಸಿದ್ದಾರೆ. ಇದು ಸ್ವಾಮಿಯವರ ಕ್ಷೇತ್ರವಾಗಿ ಹಾಸನ ಜಿಲ್ಲೆ ಹಾಸನ ತಾಲೂಕಲ್ಲಿ ಸ್ವಾಮಿಯವರು ಅನುಚ್ಛಂದವಾಗಿ ಭಕ್ತರನ್ನು ಅನುಗ್ರಹದಿಂದ ಆರೈಸಲಿಕ್ಕೆ ಅಂತೇಳಿ ಈ ಸ್ವಾಮಿಯವರಲ್ಲಿ ಬಹಳ ವಿಶೇಷತೆ ನೆಲೆಸಿದ್ದಾರೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ಸ್ವಾಮಿಯವರು ಭೂಮಿಯಲ್ಲಿ ನಾವು ಬಹಳ ಒಂದು 7-8 ವರ್ಷದ ಹಿಂದೆ ಬಹಳ ಹಳೆಯ ವಿಗ್ರಹ ಅದನ್ನು ಯಾರಿಗೂ ದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಹಳೆಯ ವಿಗ್ರಹ ನಾವು ಏನೋ ಒಂದು ಭೂಮಿಯಲ್ಲಿ ಏನೋ ಒಂದು ಕೆಲಸ ಮಾಡಲಿಕ್ಕೆ ಅಂತ ಹೋದಾಗ ಸ್ವಾಮಿಯವರು ಪಿಕಾಸಿ ಏಟಿಗೆ ಅವರು ಸಿಕ್ಕಿದ್ದು. ಆ ಹಂತದಲ್ಲಿ ಅದನ್ನು ತೆಗೆದು ನಾವು ತೊಳೆದು ನೋಡಿದಾಗ ಸ್ವಾಮಿಯವರು ಅಲ್ಲಿ ಇದ್ದುದನ್ನು ನಾವು ನೋಡೋದು. ಅದರ ಒಂದು ಸ್ಥಳ ಪುರಾಣ ಪ್ರಕಾರವಾಗಿ ಒಂದು ಸರಿಸುಮಾರು ಒಂದು 2-3 ಶತಮಾನದ ವಿಗ್ರಹ ಅನ್ನೋದು ಕೆಲ ಪ್ರಶ್ನಾವಳಿಗಳ ಮೂಲಕವಾಗಿ ನಮಗೆ ತಿಳಿದು ಬಂದಿದೆ. ಮತ್ತು ನಮ್ಮ ಕುಟುಂಬದ ಹಿನ್ನೆಲೆ ಪ್ರಕಾರವಾಗೂ ಸಹ ಒಂದು 2-3 ಶತಮಾನದ ಹಿಂದಿನ ಒಂದು ಸ್ವಾಮಿಯವರು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ಪ್ರಶ್ನಾವಳಿ ಮೂಲಕವಾಗಿ ತಿಳಿದು ಬಂದಿದೆ. ಆ ನಂತರದಲ್ಲಿ ನಮ್ಮ ಕುಟುಂಬಸ್ಥರು ಯಾರೋ ಅದನ್ನು ಆರಾಧನೆ ಮಾಡ್ತಿದ್ದಂಥವರು ನಿಲ್ಲಿಸಿದ ನಂತರದಲ್ಲಿ ಮತ್ತೆ ಅದು ಬಳುವಳಿಯಾಗಿ ಅವರ ವಂಶಸ್ಥರಾದ ನಮಗೆ ಸಿಕ್ಕಿದೆ ಅನ್ನೋದು ಒಂದು ಪ್ರಶ್ನೆಯ ಉತ್ತರ. ಸ್ವಾಮಿಯವರು ಭೂಮಿಯಲ್ಲಿ ಇದ್ದಂಥ ಸಮಯದಲ್ಲಿ ಎಷ್ಟೋ ವರ್ಷಕ್ಕೆ ಅದು ನಮಗೆ ಸಿಕ್ಕಿ ಆನಂತರದಲ್ಲಿ ಕೆಲವು ಪ್ರಶ್ನೆ ಅದನ್ನು ಪೂಜೆ ಪುನಸ್ಕಾರವನ್ನು ನಡೆಸ್ಕೊಳ್ಬೇಕು, ಅದು ನಿಮಗೇ ಬಂದಿರೋ ಅಂಥದ್ದು, ನಿಮ್ಮ ಮನೆತನಕ್ಕೆ ಅದು ನಡ್ಕೊಂಡು ಬಂದಿರೋ ಅಂಥದ್ದು, ನಿಮ್ಮ ಮನೆತನದವರೇ ಮಾಡಬೇಕು ಅನ್ನೋ ಒಂದು ಉತ್ತರ ನಮಗೆ ಸಿಕ್ಕಿದಾಗ ಅದನ್ನು ನಮ್ಮ ಮನೆತನಕ್ಕೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ನಾವು ಮಾಡಿದ್ವಿ. ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ. ಇಲ್ಲಿ ಪ್ರಸಾದ ಅಂದರೆ ಪ್ರಸಾದ ರೂಪದಲ್ಲಿ ಅಪ್ಪಣೆ ಅಂತೇಳಿ ಕೇಳ್ತಾರೆ. ಆ ಅಪ್ಪಣೆ ಅನ್ನುವಂಥದ್ದು ಪ್ರತಿದಿನ ಬೆಳಗ್ಗೆ 9 ಗಂಟೆ ಒಳಗೆ, ಬೆಳಗ್ಗೆ 6 ಗಂಟೆಯಿಂದ 8:30-9 ಗಂಟೆ ಒಳಗೆ ಪ್ರಸಾದ ಇರುತ್ತೆ. ಮತ್ತು ಸಂಜೆ 6 ಗಂಟೆ ಮೇಲೆ ಹೂ ಪ್ರಸಾದ ಅನ್ನೋದು ನಾನು ನಡ್ಕೊಂಡು ಬಂದಿದೆ. ಅದಾದ ನಂತರದಲ್ಲಿ ಪ್ರಶ್ನೆ ಅಷ್ಟು ಸುಲಭವಾಗಿ ಆಗಲ್ಲ. ಅದು ಏನು ಪ್ರಶ್ನೆ ಅವ್ರು ಕೊಡ್ತಾರೋ ಅದು ತಕ್ಕಂಗೆ ಆ ಕೆಲಸ ನಡೆಯುತ್ತೆ. ಪ್ರಶ್ನೆಗೆ ಉತ್ತರ ಕೊಟ್ಟ ಹಾಗೇ ಅದೇ ಥರವಾಗಿ ಆ ಕೆಲಸ ಅವ್ರು ಕೊಟ್ಟ ಮಾತಾಗೆ ನಡೀತಾ ಹೋಗುತ್ತೆ. ವಿಶೇಷವಾಗಿ ಈ ಕೆಲ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ, ಕೆಲ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕೆಲ ಹಣಕಾಸಿಂದು ಅಭಿವೃದ್ಧಿ, ಮನೆ ಗೃಹ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಇಲ್ಲಿ ಅಪ್ಪಣೆ ಅನ್ನುವಂಥದ್ದು ಸ್ವಾಮಿಯವ್ರ ಮಾತಿಗೆ ನಡೆಯುತ್ತೆ. ಮತ್ತು ಈ ಕೆಲ ಸಮಸ್ಯೆಗಳಿಂದ, ಈ ಕೆಲ ದುಷ್ಟಶಕ್ತಿಗಳ ಸಮಸ್ಯೆ ಅನುಭವಿಸ್ತಾ ಇರುವಂಥವ್ರಿಗೆ ಅದಕ್ಕೂ ಸಮೇತ ಸ್ವಾಮಿಯವರು ಒಂದೇ ಮಾತಿನಲ್ಲಿ ಉತ್ತರವನ್ನು ಕೊಡ್ತಾರೆ. ಆರೋಗ್ಯ ಸಮಸ್ಯೆ ಇರುವಂಥವ್ರಿಗೆ ಇಲ್ಲಿನ ಕ್ಷೇತ್ರದ ಪ್ರಸಾದ ಅಂದರೆ ಅಂಗಾರ ಪ್ರಸಾದ ಅಂತ ಕರಿತೀವಿ. ಆ ಅಂಗಾರ ಪ್ರಸಾದ ಸೇವನೆ ಮಾಡೋದ್ರಿಂದನೇ ಎಷ್ಟೋ ಜನ ರೋಗಿಗಳು ತಮ್ಮ ರೋಗವನ್ನು ವಾಸಿ ಮಾಡಿಕೊಂಡು ಬಹಳಷ್ಟು ಜನ ಇದ್ದಾರೆ. ಹಾಸ್ಪಿಟಲ್ಸಲ್ಲೇ ಆಗದಿರುವಂಥ ಕೆಲಸವೂ ಸ್ವಾಮಿಯವರ ಅನುಗ್ರಹದಿಂದ ಈ ಅಪ್ಪಣೆ ಪ್ರಸಾದದಿಂದ ಆಗಿದೆ. ಅಪ್ಪಣೆ ಅಂತಂದರೆ ಹೂವಿನಲ್ಲಿ ಸ್ವಾಮಿಯವರೇ ಖುದ್ದಾಗಿ ನಿಮ್ಮದು ಬರುವಂಥ ಭಕ್ತರಿಗೂ ಸ್ವಾಮಿಗೂ ಇರುವಂಥದ್ದು. ಇಲ್ಲಿ ಯಾರೂ ಮೀಡಿಯೇಟರ್ಸ್ ಆಗಲಿ ಇನ್ನೊಬ್ಬರು ಮದುವೆ ಕೂತ್ಕೊಂಡು ಮಾತಾಡೋದಿಲ್ಲ. ನೇರವಾಗಿ ಅವರ ಪ್ರಶ್ನೆ ಅವರ ಉತ್ತರ ಅವರೇ ತಗೊಳ್ಬೋದು. ಆ ಒಂದು ವಿಶೇಷತೆ ಸ್ವಾಮಿಯವರಲ್ಲಿ. ಎಷ್ಟು ಸಾಹಸವಂತ ನೀನೇ ಬಲವಂತ. ಈ ಅಂಗಾರ ಪ್ರಸಾದವನ್ನು ತಗೊಳ್ಳೋದ್ರಿಂದ ಬಹಳ ಜನ ಈಗ ಹಣಕಾಸಿನ ಸಮಸ್ಯೆ ಬರ್ತಾರೆ. ಅವರು ಸ್ವಾಮಿಯವರನ್ನು ಪ್ರಾರ್ಥನೆ ಮಾಡಿ ಸ್ವಾಮಿಯವರ ಮಂತ್ರಾಕ್ಷತೆ ಮತ್ತು ಅಂಗಾರ ಪ್ರಸಾದವನ್ನು ತಗೊಂಡು ಹೋಗೋದ್ರಿಂದ ಒಂದು. ಮತ್ತು ಎರಡನೇದಾಗಿ ಈ ಆರೋಗ್ಯ ಸಮಸ್ಯೆ ಇರುವಂಥವರು ಇಂತಿಷ್ಟು ದಿನ ಸ್ವಾಮಿಯವರ ಅಭಿಷೇಕ ಮಾಡಿದ ತೀರ್ಥವನ್ನು ಅಂಗಾರ ಪ್ರಸಾದ ಜೊತೆಗೆ ಬೆರೆಸ್ಕೊಂಡು ನೀರಿನಲ್ಲಿ ಕುಡಿಯೋದ್ರಿಂದ ಅವರ ರೋಗಗಳು ನಿವಾರಣೆ ಆಗುವಂಥದ್ದು. ಮತ್ತು ಬಾಧೆಗಳಂದರೆ ನೋವು, ಮೈಕೈ ನೋವು ಅಥವಾ ಏನಾದ್ರು ಪೈನ್ಸ್ಗಳಿದ್ದಾಗ ಅದನ್ನು ಸಮೇತ ಸ್ವಾಮಿಯವರ ಅಂಗಾರ ಪ್ರಸಾದವನ್ನು ಹಚ್ಚಿ ಅದನ್ನು ಸೇವನೆ ಮಾಡೋದ್ರಿಂದ ನಿವಾರಣೆ ಆಗುವಂಥದ್ದು ಇದ್ದಾವೆ. ಅಂದರೆ ಬೇಕಾದಂಥ ಕೆಲಸ ಕಾರ್ಯಗಳಿಗೆ ಅಂಗಾರ ಪ್ರಸಾದ ಜೊತೆ ಮಂತ್ರಾಕ್ಷರ ತಗೊಂಡೋಗಿ ಆ ಕೆಲಸಗಳನ್ನು ಸಾಧಿಸ್ಕೊಂಡ್ಬಂದರು ಎಷ್ಟೋ ಜನ ಇದ್ದಾರೆ ಇಲ್ಲಿ. ಅದೇ ಥರ ನಿಮಗೆ ಈ ಸಾಮಾನ್ಯ ದುಷ್ಟಶಕ್ತಿಗಳಿಂದ ಸಮಸ್ಯೆ ಅನುಭವಿಸ್ತಾ ಇರೋವಂಥವ್ರಿಗೆ ಅಂಗಾರ ಪ್ರಸಾದ ಹಣೆಗೆ ಇಟ್ಟು ಕೂಡಲೇ ಅದು ನಿವಾರಣೆ ಆಗುವಂಥ ಕೇಸ್ಗಳು ತುಂಬ ಇದೆ. ಇಲ್ಲಿ ಅಂಗಾರ ಪ್ರಸಾದ ಸ್ವಾಮಿಯವರದೇ ವಿಶೇಷವಾಗಿ ಕೆಲ ಹೋಮಗಳನ್ನು ಹವನಗಳನ್ನು ಮಾಡಿದಾಗ ಖುದ್ದಾಗಿ ಹೋಮ ಹವನದಲ್ಲಿ ಬರುವಂತಹ ಆ ಒಂದು ಭಸ್ಮವನ್ನೇ ನಾವು ಶುದ್ಧೀಕರಿಸಿ ಹಂಚುವಂಥದ್ದು. ಭಕ್ತರು ಹೊರಗಿಂದ ತುಂಬ ಜನ ಬರ್ತಾರೆ. ಬೇರೆ ರಾಜ್ಯಗಳಿಂದ ಬಂದವರು ಇದ್ದಾರೆ, ಬೇರೆ ಜಿಲ್ಲೆಗಳಿಂದ ಬಂದವರು ಇದ್ದಾರೆ. ಬರುವಂಥ ಭಕ್ತರಿಗೆ ಇಲ್ಲಿ ದೈವಕ್ಕೂ ಮನುಷ್ಯರಿಗೂ ಇರುವಂಥ ನೇರ ಸಂಬಂಧ ಇದೆ. ದೈವಕ್ಕೂ ಮನುಷ್ಯರಿಗೂ ಇರುವಂಥ ನೇರ ಸಂಬಂಧ. ಇಲ್ಲಿ ಯಾರೂ ದೈವ ಮನುಷ್ಯರ ಮಧ್ಯೆ ಯಾರೂ ಇರೋದಿಲ್ಲ. ದೈವ ಮನುಷ್ಯರು ತಮ್ಮ ಜೀವನದ ಸುಖ ಸಂತೋಷ ಎಲ್ಲವನ್ನು ದೇವರ ಮುಂದೆ ನೇರವಾಗಿ ದೈವದ ಮುಂದೆ
ಹೇಳಿಕೊಂಡು ದೈವದ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು ಈ ಕ್ಷೇತ್ರವಾಗಿದೆ. ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ. ಇಲ್ಲಿಗೆ ಮುಖ್ಯವಾಗಿ ಬಹಳ ವಿದ್ಯುಕ್ತವಾಗಿ ನಡೆಯೋದೇನು ಅಂತಂದರೆ ಈ ಭೂಮಿ ವಿಚಾರ ಸಮಸ್ಯೆಗಳು, ಕೋರ್ಟು ಕಚೇರಿ ವಿಚಾರ ಸಮಸ್ಯೆಗಳು, ಅದಕ್ಕಿಂತ ಬಹಳ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಆರೋಗ್ಯ ಸಮಸ್ಯೆಗೆ ಸ್ವಾಮಿಯವರು ಕ್ಷಣ ಮಾತ್ರದಲ್ಲಿ ಉತ್ತರ ಕೊಡುವಂಥದ್ದು. ಕ್ಷಣ ಮಾತ್ರದ ಸಮಸ್ಯೆ, ಆರೋಗ್ಯ ಸಮಸ್ಯೆಗೆ ಬಹಳ ಒಂದು ವಿಶೇಷ ಅಂದರೆ ಬಹಳ ವಿಶೇಷವಾಗಿ ಸ್ವಾಮಿಯವರ ಅನುಗ್ರಹ ಇಲ್ಲಾಗುತ್ತೆ. ಆರೋಗ್ಯ ಸಮಸ್ಯೆಗೆ ಬಹಳ ವಿಶೇಷವಾಗಿ ಆಗುತ್ತೆ. ಮದುವೆ, ಸಂತಾನ ಇದೆಲ್ಲದಕ್ಕಿಂತ ವಿಶೇಷವಾಗಿ ಆರೋಗ್ಯಕ್ಕೆ, ಅಭಿವೃದ್ಧಿಗೆ ಸ್ವಾಮಿಯವರು ತುಂಬ ಅನುಕೂಲ ಮಾಡ್ತಾರೆ. ಸ್ವಾಮಿಯವರು ಅಪ್ಪಣೆಯಲ್ಲಿ ನಾನು ಮಾಡಿಕೊಡ್ತೀನಪ್ಪ ಅನ್ನೋ ಒಂದು ಮಾತು ನಿಮ್ಮ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದರೆ ಅದು ಮುಗೀತು ಕೆಲಸ ಅಲ್ಲಿಗೆ ಅನ್ನೋದು. ಇಲ್ಲಿ ಸ್ವಾಮಿಯವರು ಮುಂದೆ ಕೆಲ ಹೋಮ ಹವನಗಳನ್ನು ಮಾಡುವಂತಹ ಇದು ಇದೆ. ಅನಂತರದಲ್ಲಿ ಇಲ್ಲಿ ವಿಶೇಷವಾಗಿ ಕೂಷ್ಮಾಂಡ ಆರತಿ ಅಂತ ಮಾಡ್ತಾರೆ. ಕುಂಬಳಕಾಯಿ ಆರತಿಯನ್ನು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಕುಂಬಳಕಾಯಿ ಅಂದರೆ ಕೂಷ್ಮಾಂಡ ಆರತಿ ಮಾಡಿದ ಸರ್ವತೋಮುಖ ಅಭಿವೃದ್ಧಿಯನ್ನು ಇಲ್ಲಿ ಮಾಡಿದಂಥವ್ರು ಕಾಣ್ತಾ ಇದ್ದಾರೆ. ಸರ್ವತೋಮುಖ ಅಭಿವೃದ್ಧಿಯನ್ನು ಕೂಷ್ಮಾಂಡ ಆರತಿ ಮಾಡೋದನ್ನು ಕಾಣ್ಬೋದು ಈ ಕ್ಷೇತ್ರದಲ್ಲಿ. ಸೊ ಈ ಕ್ಷೇತ್ರದಲ್ಲಿ ಆರೋಗ್ಯ, ಅಭಿವೃದ್ಧಿ, ಕೋರ್ಟು ಕಚೇರಿ, ವಿವಾಹ, ಸಂತಾನ ಎಲ್ಲ ಸಮಸ್ಯೆಗೂ ಸ್ವಾಮಿಯವ್ರ ಮುಂದೆ ನಿಮ್ಮದೇ ಪ್ರಶ್ನೆ ನಿಮ್ಮದೇ ಉತ್ತರವಾಗಿ ಸ್ವಾಮಿಯವರನ್ನು ನೀವು ಕೇಳ್ಕೋಬಹುದು. ನಿಮ್ಮದೇ ಪ್ರಶ್ನೆ ನಿಮ್ಮದೇ ಉತ್ತರ, ದೈವ ಮಾನವ ಈ ಎರಡರ ಮಧ್ಯೆ ಸಂಬಂಧ ಕಲ್ಪಿಸುವಂಥ ಕ್ಷೇತ್ರ ಇದು. ಎಷ್ಟು ಸಾಹಸವಂತ ನೀನೇ ಬಲವಂತ. ನನ್ನ ಹೆಸರು ಸಚಿನ್, ಊರು ಹಾಸನ. ನನಗೆ ಈ ದೇವಸ್ಥಾನ ಮತ್ತು ಗುರುಗಳು ನನ್ನ ಸ್ನೇಹಿತರ ಕಡೆಯಿಂದ ಪರಿಚಯ ಆದರು. ಫಸ್ಟ್ ಟೈಮ್ ನಾನು ಬಂದಾಗ ಒಂದು ರಾಜಕೀಯ ವಿಚಾರದಾಗ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಆ ಪ್ರಶ್ನೆ ಕೇಳಿದಾಗ ಗುರುಗಳು ಹೇಳಿದ್ರು ಆಗಲ್ಲ, ಬೇಡ ಅಂತ ಹೇಳಿದ್ರು. ಆವಾಗ ನಾನೇನು ಮಾಡಿದೆ, ಎಲ್ಲ ಆಗುತ್ತೆ ಅಂತಾರೆ, ಇವ್ರು ಯಾರು ಆಗಲ್ಲ ಅಂತ ಹೇಳ್ತಾವ್ರೆ ಅಂತ ಅಂದ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿದೆ. ಮತ್ತು ನಾವು ಚುನಾವಣೆ ನಿಂತಾಗ ಚುನಾವಣೆಯಲ್ಲಿ ಸೋತ ಮೇಲೆ ಗುರುಗಳು ಹೇಳಿದ್ದು ನಿಜನೇ ಆಯ್ತಲ್ಲ ಅಂತ ಅನ್ನಿಸ್ತು. ಆಮೇಲೆ ಈಗ ಒಂದು 2 ವರ್ಷದ ನನ್ನ ತಂದೆಯವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ. ರಾಜ್ಯದ ಪ್ರತಿಷ್ಠಿತ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದು. ಒಂದು 15-14 ಲಕ್ಷ ದುಡ್ಡು ಖರ್ಚಾಯಿತು. ಆದರೂ ನನ್ನ ತಂದೆಗೆ ಊಟ ಸೇರ್ತಾ ಇರಲಿಲ್ಲ. ಆ ಸಮಯದಲ್ಲಿ ನನಗೆ ಜ್ಞಾಪಕ ಆಗಿದ್ದು ಈ ಸ್ವಾಮಿ ಹತ್ರ ಬಂದೆ. ನಾವಪ್ಪ 100 ಜನಕ್ಕೆ ಅನ್ನ ಕೊಟ್ಟವರು, ಅವ್ರಿಗೆ ಊಟ ಮಾಡೋ ಶಕ್ತಿ ಕೊಡು ಅಂತ ಕೇಳಿದೆ. ಸ್ವಾಮಿ ತಲೆ ಮೇಲೆ ಕಳಶನ ಕೈ ಮೇಲೆ ಹಾಕ್ತು. ಅವತ್ತು ಸಂಜೆಯಿಂದಲೇ ನನ್ನ ತಂದೆ ಊಟ ಮಾಡೋಕ್ಕೆ ಶುರು ಆದರು. ಇವಾಗ ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದರೆ ಎಲ್ಲ ಆ ಸ್ವಾಮಿನೇ ಕಾರಣ. ಮತ್ತು ಗುರುಗಳು ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಗುರುಗಳ ಹತ್ರ ಬಂದಮೇಲೆ ನಾವು ಅಂದ್ಕೊಂಡೇ ಇಲ್ಲ ಅಂಥ ಒಂದು ಜೀವನ ನಾವು ಇವತ್ತು ನೋಡ್ತಾ ಇದ್ದೀವಿ. ಮ್ಯಾನ್ ಆಫ್ ಮಿರಾಕಲ್ಸ್ ಅಂತಾರಲ್ಲ, ಅದು ನೋಡಬೇಕು ಅಂದರೆ ಈ ಗುರುಗಳ ಹತ್ರ ಬರಬೇಕು. ಪವಾಡಗಳು ಅನ್ನೋದು ಲೆಕ್ಕಕ್ಕೆ ಇಲ್ಲ. ಅಂಥ ಪವಾಡಗಳು ನಮ್ಮ ಜೀವನದಲ್ಲಿ ನಾವಂಥ ಪವಾಡಗಳು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಎಲ್ಲ ಪವಾಡಗಳನ್ನ ನಾವು ಈ ಸ್ವಾಮಿ ಸನ್ನಿಧಿಗೆ ಬಂದಮೇಲೆ ಗುರುಗಳ ಹತ್ರ ನೋಡಿದ್ದೀವಿ. ನನ್ನ ಆತ್ಮೀಯ ಸ್ನೇಹಿತರು ತುಂಬ ಕಷ್ಟದಲ್ಲಿ ಇದೀನಿ ಅನ್ನೋರಿಗೆಲ್ಲ ಕರ್ಕೊಬಂದಿದ್ದೀನಿ. ಅವರು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನಾನು ತುಂಬ ಚೆನ್ನಾಗಿದ್ದೀನಿ. ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ. ನಮಸ್ತೆ, ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ನಮ್ಮ ಮೂಲ ಹಾಸನವರು. ನಾನು ವೃತ್ತಿಲಿ ಬಂದು ಇಂಜಿನಿಯರ್ ಕಾಂಟ್ರಾಕ್ಟ್ರು. ನನಗೆ ಸ್ವಲ್ಪ ದಿನದಿಂದ 1-2 ವರ್ಷದಿಂದ ಕೆಲಸ ಆಯ್ತಿಲ್ಲ. ತುಂಬ ಪ್ರಾಬ್ಲಮ್ ಇತ್ತು. ಸಂಸಾರ ನಡೆಸೋದೇ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಮ್ಮ ಆಂಟಿ ಒಬ್ಬರು ಇದ್ದರು. ಅವ್ರಿಗೆ ಹಿಂಗೆ ಅಂತ ಹೇಳಿದೆ, ಆಂಟಿ ಈ ಥರ ಕಷ್ಟ ಇದೆ, ಏನು ಮಾಡೋದು ಅಂತ. ಅದಕ್ಕೆ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಇಲ್ಲಿ ಗದ್ಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪರಿಚಯ ಮಾಡಿದ್ರು. ಆಮೇಲೆ ಗುರೂಜಿನೇ ಪರಿಚಯ ಮಾಡಿಕೊಟ್ರು. ಆಮೇಲೆ ಗುರೂಜಿ ಹತ್ರ ಬಂದು ಈಗ ಗುರೂಜಿ ಥರ ನನಗೆ ಕಷ್ಟ ಇದೆ ಅಂತ ಹೇಳಿದೆ. ಕೆಲವು ಪೂಜೆ ಪುನಸ್ಕಾರ ಹೇಳಿದ್ರು. ಅದೇ ಥರ ಅವರು ಹೇಳಿದ ತಕ್ಕಂಗೆ ನಾನು ಫಾಲೋ ಮಾಡಿದೆ. ಫಾಲೋ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ವಿತಿನ್ ಒಂದು ಈ ಥರ ಇದೊಂದು ಬೆಳ್ಳಿ ತಾಯ್ತ ಕೊಟ್ಟರು. ಕೊಟ್ಟು ಒಂದು ಅರ್ಧ ಗಂಟೆಗೆ ನನ್ನ ಕಾಲ್ ಬಂತು, ಕೆಲಸ ಇದೆ ಅಂತ. ಸೊ ಅದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಅದು ಕೆಲಸ ಈಗ ಆಲ್ರೆಡಿ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೂ 2-3 ಕೆಲಸ ಆಯಿತು. ಬಟ್ ಇಲ್ಲಿ ಆಂಜನೇಯ ಸ್ವಾಮಿ ಆಶೀರ್ವಾದ, ಗುರುಜಿ ಸಹಕಾರ, ಗುರುಜಿ ನಾವು ಯಾವುದೇ ಟೈಮಲ್ಲಿ ಏನೇ ಕೇಳೋರು, ಯಾವಾಗ ಫೋನ್ ಮಾಡೋರು ಸರಿಯಾಗಿ ಉತ್ತರ ಅವ್ರು ಎತ್ತಿ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಬನ್ನಿ ನಾನು ಇದ್ದೀನಿ ಅಂತ ಹೇಳ್ತಾರೆ. ಅವರು ಗುರೂಜಿ ಇರೋದ್ರಿಂದ ಎಲ್ಲ ಥರದ ಪರಿಹಾರ ಮಾಡ್ಕೊಳ್ತಾರೆ. ತುಂಬ ನಮಗೆ ಹೆಲ್ಪ್ ಮಾಡ್ತಾರೆ.
ಯಾವುದೇ ಕ್ಷಣದಲ್ಲೂ ನಾವು ಫೋನ್ ಮಾಡಿದ್ರು ಫೋನ್ ಎತ್ತಿ ಹೆಂಗಿತ್ತು ಥರ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ, ನಮ್ಮ ಸಂಸಾರ ಎಲ್ಲ ಚೆನ್ನಾಗಿದೆ. ಮಗನು ಅವನು ಸ್ವಲ್ಪ ಎಜುಕೇಷನ್ ಸ್ವಲ್ಪ ಹಿಂದೆ ಮುಂದೆ ಇತ್ತು, ಅವನು ಡಿಗ್ರಿ ಓದ್ತಾ ಇದ್ದಾನೆ. ಈಗ ಇಲ್ಲಿ ಬಂದಮೇಲೆ ಅವನು ಸ್ವಲ್ಪ ಎಜುಕೇಷನಲ್ಲಿ ಮೇಲೆ ಕಾನ್ಸಂಟ್ರೇಷನ್ ಎಲ್ಲ ಕೊಟ್ಕೊಂಡು ಅವನು ಚೆನ್ನಾಗಿ ಓದ್ತಾ ಇದ್ದಾನೆ. ಈಗ ನಾವು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಚೆನ್ನಾಗಿದ್ದೀವಿ. ಆಂಜನೇಯ ಸ್ವಾಮಿ ಗುರುಗಳ ಸಹಕಾರ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಇದೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಾವು ಯಾವುದೇ ಕ್ಷಣದಲ್ಲಿ ಬಂದರೂ ಗುರೂಜಿ ನಮಗೆ ತುಂಬ ಸಹಕಾರ ಮಾಡಿ ನಮಗೆ ಹೆಲ್ಪ್ ಮಾಡ್ತಾರೆ. ಅದೊಂದು ನಮಗೆ ನಂಬಿಕೆ. ನಾವು ಗುರೂಜಿ ಇರೋವರೆಗೂ ನಮಗೆ ಬಲ, ನಮ್ಮ ಗುರೂಜಿನೇ ಬಲ, ಆಂಜನೇಯ ಸ್ವಾಮಿ ಆಶೀರ್ವಾದ. ಫಸ್ಟ್ ಉದಾಹರಣೆ ನನಗೆ ಕೆಲಸ 2 ವರ್ಷ ನನಗೆ ಕೆಲಸನೇ ಇತ್ತಿಲ್ಲ. ಸೊ ಹೇಳಿದ್ನಲ್ಲ, ಈಗ ಪೂಜೆ ಹೇಳಿದ್ಮೇಲೆ ಒಂದು ತಾಯ್ತ ಕೊಟ್ಟರು. ತಾಯ್ತ ಹಾಕೊಂಡು ಅರ್ಧ ಗಂಟೆಗೆ ನನಗೆ ಕೆಲಸದ ಆಫರ್ ಬಂತು. ಅದ್ರ ಜೊತೆಗೆ ಇನ್ನೂ 2 ಕೆಲಸಗಳು ಬಂತು. ಹಾಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ, ಸುಧಾರಿಸ್ಕೊಂಡು ಹೋಗ್ತಾಯಿದೆ. ಜೀವನ ತುಂಬ ಕಷ್ಟದಲ್ಲಿದ್ದು ಸುಧಾರಿಸ್ಕೊಂಡು ಹೋಗ್ತಾಯಿದೆ, ಚೆನ್ನಾಗಿದ್ದೀನಿ. ಈಗೆಲ್ಲ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಚೆನ್ನಾಗಿದೆ. ಬರೋಂಥ ಭಕ್ತರಿಗೆ ಬನ್ನಿ ಬರಬೇಕು. ಯಾಕೆಂದರೆ ಇಲ್ಲಿ ಬಂದು ಹೋದ್ಮೇಲೆ ಅನುಭವ ಆಗುತ್ತೆ. ಬನ್ನಿ, ನಾನು ಹೇಳೋದು ಎಲ್ಲ ಭಕ್ತರುಗಳು ಬಂದು ಇಲ್ಲಿ ನೋಡಿದ್ರೆ ಅನುಭವ ಆಗುತ್ತೆ. ಗುರುಜಿ ಸಹಕಾರ ಕೊಡ್ತಾರೆ. ಯಾವ ಕ್ಷಣದಲ್ಲೂ ನಾವು ಗುರುಜಿ ನಮಗೆ ಸಹಕಾರ ನೀಡ್ತಾರೆ. ಆಂಜನೇಯ ಸ್ವಾಮಿ ಕೃಪೆ, ಗುರುಗಳು ಸಹಕಾರ ಎಲ್ಲ ನಮಗೆ ಚೆನ್ನಾಗಿದೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಅಂಗಾರ ಪ್ರಸಾದದ ಮಹತ್ವವನ್ನು ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಾದರೆ ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.